ಇದರಾಗ ಇಟ್ಕೊಂಡು ಹಾಂ ಇದನ್ನು ಇಟ್ಕೊಂಡು ತಗೊಳ್ಳಿ. ಈಗ ಜಗ್ಲಿ ಮೇಲೆ ಇಡವ, ಎಲ್ಲ ಜಗ್ಲಿ ಮೇಲೆ ಇಟ್ಕೊಡ್ರಿ. ಬಾಪ ಈ ಕಡೆ ಬಾ. ಇದು ಪಿರಮಿಡ್. ವಾಸ್ತುಶಾಸ್ತ್ರದೊಳಗೆ ನೀವು ಆ ಕೋಲಿ ತೆಗೆದು ಈ ಕಡೆ ಹಾಕ್ರಿ, ಈ ಕಡೆ ತಂದು ಇಲ್ಲಿ ಹಾಕ್ರಿ ಅಂತ ಅನ್ನೋದು ಎಲ್ಲ ತಪ್ಪು. ವಾಸ್ತುಶಾಸ್ತ್ರ ನೋಡ್ಬೇಕಾದ್ರೆ ಅತಿ ಭವ್ಯವಾದ ಮಂದಿರಗಳು, ದೇವ್ರ ಇರ್ತಾವೆ. ಭೂತ ಪ್ರೇತಕ್ಕೆ ಸಂಬಂಧ ಕೊಡೋದಿಲ್ಲ. ಹಾ, ಅದೊಂದು ತಲೆಗೆ ಇಟ್ಕೊಡ್ರಿ ನೀವು. ಭೂತ ಪ್ರೇತ ಅಥವಾ ಮಾಟ ಮಂತ್ರ ಮಾಡಿದ್ರೆ ಇದು ಸಂಬಂಧ ಕೊಡೋದಲ್ಲ. ಈಗ ಬರೀ ವಾಸ್ತು ಮಾತ್ರ ಸಂಬಂಧಪಟ್ಟಿರ್ತೈತೆ. ಶಾಂತಿ, ಮನೆ ಶಾಂತಿ ಇಟ್ಕೊಳಕ ನೀವು ಅದಷ್ಟು ಮಾಡ್ಕೊಂತ ಹೋಗ್ರಿ. ನಿಮ್ಮ ಮನೆ ಒಳಗೆ ಶಾಂತತೆ ಇರ್ತದೆ. ಗಡಿಬಿಡಿ ಜಗಳಿಲ್ಲ. ವಾದ ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ಮಾತು ಹೇಳ್ತೀನಿ, ಯಾವುದೇ ಮನೆಯಲ್ಲಿ ನೀವು ವಾದ ಮಾಡಿದ್ರಿ ಅಂದ್ರೆ ನಿಮ್ಗೆ ದರಿದ್ರತನ ಬಂತು. ಅಲ್ಲ, ನಾನು ಹುಟ್ಟಿ ಬರ್ತೀನಿ ಅಂತ ಹೇಳಿದ್ದು ಯಾರು? ಹಾ, ಅಮ್ಮಾಜಿ ಹುಟ್ಟಿ ಬರ್ತೀನಿ ಅಂತ ಹೇಳ್ತಾನೆ, ಆಗ್ತದೆ. ಇದು ಸತ್ಯ ಇರ್ತದೆ. ಯಾರ್ಯಾರೋ ಏನೇನು ಹೇಳಿದ್ರಲ್ಲ, ಅವೆಲ್ಲ ನೀವು ತಲೆಗೆ ಇಟ್ಕೊಳಕ್ ಹೋಗ್ಬೇಡಿ. ಇದು ಪಿರಮಿಡ್. ವಾಸ್ತುಶಾಸ್ತ್ರದೊಳಗೆ ನೀವು ಆ ಕೋಲಿ ತೆಗೆದು ಈ ಕಡೆ ಹಾಕ್ರಿ, ಈ ಕಡೆ ತಂದು ಇಲ್ಲಿ ಹಾಕ್ರಿ ಅಂತ ಅನ್ನೋದು ಎಲ್ಲ ತಪ್ಪು. ವಾಸ್ತುಶಾಸ್ತ್ರ ನೋಡ್ಬೇಕಾದ್ರೆ ಅತಿ ಭವ್ಯವಾದ ಮಂದಿರಗಳು, ದೇವ್ರ ಇರ್ತಾವ ಕಟ್ಟಡ, ಸಾವಿರಾರು ಕೋಟಿ ಎತ್ತರ ಇದ್ದಿದ್ದಕ್ಕೆ ಮಾತ್ರ ನಾವು ವಾಸ್ತು ನೋಡ್ಬೇಕವೇನ ಸಣ್ಣ ಪುಟ್ಟ ವಾಸ್ತು ಇದನ್ನ ಕೋಲಿಗೆ, 2 ಕೋಲಿಗೆ, 3 ಕೋಲಿಗೆ, 4 ಕೋಲಿಗೆ, 60 ಪಾಟಿಗೆ ಎಂದು ವಾಸ್ತು ನೋಡಬಾರ್ದು. ಇದು ವಾಸ್ತು ಅದಕ್ಕಾಗೇ ಇಲ್ಲ. ಈ ಪಿರಮಿಡ್ ಏನ್ ಮಾಡ್ತದೆ? ಇದು 9 ನಕ್ಷತ್ರಗಳ ಕಿರಣಗಳನ್ನು ನಿಮ್ಮ ಮನೆ ಒಳಗೆ ಎಳೆಯಬಹುದು. ಪಿರಮಿಡ್ ಇರೋದ್ರಿಂದ ಜಗತ್ತಿನೊಳಗೆ ಇವತ್ತ 3500 ವರ್ಷಗಳ ಹಿಂದೆ ಕಟ್ಟಿದಂಥ ಈಜಿಪ್ತಿನಲ್ಲಿ ಪಿರಮಿಡ್ಗಳು ಇವತ್ತಾದ್ರೂ ಗಟ್ಟಿದಾವ. ಅಷ್ಟು ಶಕ್ತಿ ಇದಕ್ಕಿರ್ತದೆ. 9 ನಕ್ಷತ್ರಗಳ ಕಿರಣಗಳು ಇದ್ರ ಮೇಲೆ ಕರ್ಕೊಂಡು ಬಂದು ಈ ಮನೆಯೊಳಗೆ ಶಾಂತತೆಯನ್ನು ನೆಲೆಸುವಂಥದ್ದು ಇದು ಪಿರಮಿಡ್ ಕೆಲಸ ಮಾಡ್ತದೆ. ಇದನ್ನು ನೀವೇನಪ್ಪ ಅಂತಂದ್ರೆ ತಾಮ್ರದ ತಟ್ಟೆಯಲ್ಲಿ ಇದನ್ನ ಇಟ್ಕೊಂಡು ಇದ್ರ ಮೇಲೆ ಇಟ್ಟು ಇದ್ರೊಳಗೆ ಯಾವಾಗಾದ್ರೂ ಸ್ವಲ್ಪ ನೀರು ಹಂಗೆ ನೋಡ್ಕೊಡ್ರಿ, ಪೂಜಾ ಮಾಡ್ರಿ, ಸ್ವಚ್ಛತೆ ಇರ್ರಿ. ಇವತ್ತು ಹಾಕಿ ತಾಮ್ರ ಎಂದು ಜಂಗ್ ತಿನ್ನೋರಲ್ಲ, ಏನಾಗಲ್ಲ. ಇದ್ರದ್ದು ನೀರು ನೀವು ಕುಡಿಬೇಕು. ಗುಡಿಗೆ ಯಾವಾಗ ನೀರು ಹಾಕಿಡ್ಬೇಕು. ಪೂಜಾ ಮಾಡಿ ನೀರು ಹಾಕಿಬಿಡ್ಬೇಕು. ಅವತ್ತಿನ ದಿವಸ ಮರುದಿವಸ ಅದನ್ನ ತೀರ್ಥ ಹಾಕಿ ತಗೋಬೇಕು. ಮತ್ತು ಹೊಸ ನೀರು ಅದ್ರಾಗಿರ್ಬೇಕು. ಇಲ್ಲ, ಡೈಲಿ ನೀವು ಪೂಜೆ ಮಾಡ್ಬೇಕಾದ್ರೆ ಅದು ಮುಖ್ಯ. ಯಾವಾಗ ಡೈಲಿ ಮಾಡ್ಬೇಕು. ಈ ಫೋಟೋ ಗಿಟ್ಟ ಪೂಜೆ ಮಾಡೋರು ನಿಮ್ಗೆ ಏನಾಗತ್ತಲ್ಲ, ನಾನು ಅದು ಸ್ಪಷ್ಟ ಹೇಳ್ತೀನಿ. ಯಾವುದೋ ಸುಡುಗಾಡು ಎಲ್ಲ ಫೋಟೋ ತಂತಂದ್ರೆ ನಿಮ್ಗೆ ಏನೂ ಇಲ್ಲ. ಅದರಲ್ಲಿ ತಂತ್ರಜ್ಞಾನ ಇರುವುದಿಲ್ಲ, ಸುಮ್ಮನೆ ಫೋಟೋ ಅದು ಅಷ್ಟೇ. ಇದನ್ನ ಯಾವಾಗಾದ್ರೂ ನೀರಾಗಿ ಇಟ್ಕೊಂಡು ಮನೆ ಒಳಗೆ ನೀವೆಲ್ಲಿ ಇರ್ತೀರೋ ಅಲ್ಲಿ ಇಟ್ಕೊಳ್ಳುವಂತ ಪೂಜೆ ಮಾಡಿ. ನೀರಿಡ್ರಿ, ಸ್ವಚ್ಛಗೆ ತೊಳಿರಿ. ಇದನ್ನು ಸ್ವಚ್ಛಗೆ ತೊಳೆದು ನೀರಿಟ್ಟು ಎಷ್ಟು ನೀರು ಬರ್ತಲ್ಲ ಮರುದಿವಸ ತೀರ್ಥಾಗಿ ಉಪಯೋಗ ಮಾಡ್ಕೊಂತ ಇಂಥ ಅನೇಕ ಹಂಗೆ ಇಟ್ಟರು ನಡೀತದೆ. ಅಲ್ಲೇನು ಹಚ್ಚುವ ಅವಶ್ಯಕತೆನೇ ಇಲ್ಲ. ಇದು ಒಟ್ಟು ನೀರೊಳಗಿರ್ಬೇಕು. ಒಂದು ಹೂ ಇಟ್ಕೊಂಡ್ಬಿಡಿ. ಒಂದು ಇಟ್ಕೊಂಡ್ಬಿಡಿ. ಕಲ್ಮಶ ಆಗೋದು ಬೇಡ. ಈ ಕುಂಕುಮ ಕೂಡ ಕಲ್ಮಶ ಇರ್ತದೆ. ಅದ್ರೊಳಗೆ ಏನೇನು ಕೆಮಿಕಲ್ ಕುಡಿರ್ತಾವೋ, ಏನ್ ಮಾಡಿರ್ತಾವೋ. ಆಮೇಲೆ ಅರಿಶಿಣ, ಶುದ್ಧ ಅರಿಶಿಣ ಇದ್ರೆ ಇಡಬೇಕು. ಇಲ್ಲ, ರೆಡಿಮೇಡ್ ಸಿಗ್ತದ. ರೆಡಿಮೇಡ್ ಶುದ್ಧ ಅಡಿಗೆ ಯೂಸ್ ಮಾಡ್ತಾರಲ್ಲ, ಅದು ಶುದ್ಧ. ಉಳಿದು ನೀವು ಬಂದ್ರಪ್ಪ ಅಂತಂದ್ರೆ ಅದು ಮಣ್ಣು. ಆ ಮಣ್ಣಿಗೆ ಕಲರ್ ಕೊಟ್ಟು ಅದನ್ನ ಹಾಕಿದಂದ್ರೆ ಅದನ್ನ ನಾವು ತಿನ್ಬಾರ್ದು ಮತ್ತು ಮೈಗೆ ಹಚ್ಕೋಬಾರ್ದು. ಮೈಗೆ ಹಚ್ಕೊಂಡ್ರಿ ಅಂದ್ರೆ ನಿಮ್ಮ ಉತ್ಪನ್ನ ರೋಗ ಸ್ಟಾರ್ಟ್ ಆಗತ್ತೆ. ನೋಡ್ರಿ, ಡೊಳ್ಳು ಹೊಡೆಯವ್ರನ್ನ ಕೊಳ್ಳು ನೋಡ್ರಿ ನೀವು ಹೆಂಗಾಗಿರ್ತದ. ಕೊಳ್ಳ ನೋಡ್ಕೊಡ್ರಿ, ಅವ್ರಿಗೆ ಕಪ್ಪಿ ಚರ್ಮ ಆದಂಗಾಗಿರ್ತದ. ಯಾಕಂದ್ರೆ ಅದು ಕೆಮಿಕಲ್ ಭಂಡಾರ ಉಪಯೋಗ ಮಾಡ್ತಿರ್ತಾರೆ ಅವರು. ಶುದ್ಧ ಮಾಡಿದ್ರೆ ಏನಾಗೋದಿಲ್ಲ. ಇದನ್ನ ಮಾಡ್ಕೊಡ್ರಿ. ಇದನ್ನ ತೀರ್ಥ ತಗೊಂಡೋಗ್ರಿ. ನಾನು ಅನೇಕ ವಾಸ್ತು ದೋಷ ಇದ್ದ ಮನೆಗಳಿಗೆ ಇದನ್ನ ಮಾಡ್ಕೊಡ್ತೀನಿ. ನಾನು ವಾಸ್ತು ದೋಷ, ಆ ವಾಸ್ತು ದೋಷ ಎಲ್ಲ ಪರಿಹಾರ ಹಾಕೋದು ಸಂಬಂಧ ಇಲ್ಲ. ಬೇಕಾದಾಗಲಿ ಈಗ ವಾಸ್ತು ದೋಷದಾಗ ಮಾಡಿದ ಹೆಸರನ್ನ ಹೇಳಿ ಆ ರೂಮ
ತೆಗೆದು ಹಾಕ್ರಿ, ಈ ಕಡೆ ರೂಮ್ ಕೊಟ್ರಿ, ಈ ಕಡೆ ರೂಮ್ ತೆಗೆದು ಹಾಕ್ರಿ, 2 ರೂಮ್ ತೆಗೆದು ಬಿಟ್ರೆ ನಿಮ್ಗೆ 2 ಲಕ್ಷ ರೂಪಾಯಿ ಖರ್ಚು ಬರ್ತವೆ. ಹೌದಾ? 2 ಲಕ್ಷ ರೂಪಾಯಿ ಸಾಲಿಗೆ ಹಾಕ್ಬೇಕು, 5,000 ರೂಪಾಯಿದಲ್ಲಿ ನಿಮ್ಮ ಪರಿಹಾರ ಆಗಿಬಿಡ್ತತಿ. ಅದ್ರ ಸಲುವಾಗಿ ಈ ಪಿರಮಿಡ್ ಪದ್ಧತಿಯನ್ನು ನಾವು ಭಾಳಷ್ಟು ಭಾರತದಲ್ಲಿ ಮತ್ತು ಜಗತ್ತಿನಾಗ ನಾವು ತಯಾರು ಮಾಡ್ತೇವೆ. ಇದನ್ನು ಪೂಜೆ ಮಾಡಿರಿ, ನಿಮ್ಮ ಮನೆಯೊಳಗೆ ತೊಂದರೆಗಳು. ಆದ್ರೆ ಇದು ಭೂತ ಪ್ರೇತಕ್ಕೆ ಸಂಬಂಧ ಕೊಡೋದಿಲ್ಲ. ಅದು ಒಂದು ತಲೆಗೆ ಇಟ್ಕೊಡ್ರಿ ನೀವು. ಭೂತ ಪ್ರೇತ ಅಥವಾ ಮಾಟ ಮಂತ್ರ ಮಾಡಿದ್ರೆ ಇದು ಸಂಬಂಧ ಪಡೋದಲ್ಲ. ಈಗ ಬರೀ ವಾಸ್ತುವಿಗೆ ಮಾತ್ರ ಸಂಬಂಧಪಟ್ಟಿರ್ತೈತಿ. ಶಾಂತಿ, ಮನೆ ಶಾಂತಿ ಇಟ್ಕೊಳಕ ನೀವು ಅದಕ್ಕೆ ಇದಕ್ಕೆ ಬರೋದಿಲ್ಲ. ದೇವಿಂದ ಈಗ ಮಾಡಿದಲ್ಲ ದೇವಿಂದು, ಈಗ ದೇವು ನಾವು ಹೊರಗೆ ಕಳಿಸಿಬೇಕಂದ್ರೆ ನಿಮ್ದು ಆ ಶಾಂತಿ ಬೇರೆ. ಮನೆ ಶಾಂತಿ ಅಂದ್ರೆ ಇದು. ಇಷ್ಟು ಮಾಡ್ಕೊಂತ ಹೋಗ್ರಿ, ನಿಮ್ಮ ಮನೆ ಒಂದು ಶಾಂತತೆ ಇರ್ತದ. ಗಡಿಬಿಡಿ ಜಗಳಿಲ್ಲ, ವಾದ ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ಮಾತು ಹೇಳ್ತೀನಿ, ಯಾವುದೇ ಮನೆಯಲ್ಲಿ ನೀವು ವಾದ ಮಾಡಿದ್ರಿ ಅಂದ್ರೆ ನಿಮ್ಗೆ ದರಿದ್ರತನ ಬಂತು. ಸಿಟ್ಟೆಲ್ಲರಿಗೂ ಬರ್ತದೆ, ಇಲ್ಲ ಅನ್ನಂಗಿಲ್ಲ, ಬರ್ಲಿಕ್ಕೇನಿಲ್ಲ. ದರಿದ್ರತನ ಬರುವುದನ್ನೇ ನಿಮ್ಮ ವಾದದಿಂದ. ಅದೇ ವಾದ. ನೀವು ವಾದ ಮಾಡ್ಲಾರ ಸುಮ್ಮನೆ ಇದ್ಬಿಟ್ರೆ ಆತ್ರಿ ಹ್ಞೂನ್ರಿ ಅಂದ್ಬಿಟ್ರೆ ಬೋದತ್ತಲ್ಲಿ. ಆಮೇಲೆ ಬತ್ತು ಒಂದು ತಾಸಿನ ಮೇಲೆ ಮತ್ತೆ ಹಂಗಲ್ರಿ ಹಿಂಗಂದ್ರೆ ಹ್ಞೂ ಅಂತ ನಾವು ಯಾವನೇ ಇರಲೆಕ್ಕ ನೀ ಹೇಳಿ ಇದೆ. ಅದಕ್ಕೆ ಯಾವ ಮನೆಯೊಳಗೆ ವಾದ ನಡೀತದೋ, ಯಾವ ಮನೆಯೊಳಗೆ ಅತ್ತಿ ಸೊಸಿ ಜಗಾಡ್ತಾರೋ, ಯಾವ ಮನೆಗೆ ಅಣ್ಣತಮ್ಮರು ಜಗಾಡ್ತಾರೋ ಆ ಮನೆ ಸಾಯೋ ತನಕನೂ ಅವರು ಮನೆ ಉದ್ಧಾರ ಆಗುವುದಿಲ್ಲ. ಶಾಂತ ರೀತಿಯಿಂದ ಯಾರು ಇರ್ತಾರೋ ಆ ಮನೆಯಲ್ಲಿ ಸುಖ ಶಾಂತಿ ನೆಲೆಸಿರ್ತದ. ಸುಮ್ಮನೆ ನಿನ್ನ ಅನ್ನೋಂಗಿಲ್ಲ. ಇದು ವಾಸ್ತುವಿಗೆ ಸಂಬಂಧಪಟ್ಟದ್ದು. ಈಗ ಮತ್ತೆ ಭೂತ ಪ್ರೇತದಂತಂದು ಹೇಳಿದ್ನಮ್ಮ. ಈಗ ನಿನ್ನ ಮನೆಯೊಳಗೆ 3 ದೆವ್ವ ಅದಾವ. 3 ದೆವ್ವ ಬಂದ ಮೇಲೆ ನಿಮ್ಮದು ಎಲ್ಲರೂ ನಿಮ್ಮ ಅಚ್ಚಪಕ್ಕದವರು ಎಲ್ಲರಿಗೂ ಶಾಂತಿ ಇರೋದಿಲ್ಲ. ಎಲ್ಲರಿಗೂ ಒಂದು ಕಾಯಿಲೆ, ಒಂದು ಕಾಯಿಲೆ, ಅವ್ರಿಗೊಂದು ಕಾಯಿಲೆ. ಈಗ ಮೊಮ್ಮಗಳು ಮದುವೆ ಇದನ್ನ ಮಕ್ಕಳನ್ನ ಆಗಲಿಲ್ಲ, ಅದಕ್ಕೆ ಕಾರಣ ಅನ್ನೋದು ಗೊತ್ತಾತಲ್ಲ. ಈಗ ಆ ಭೂತ ಹೇಳ್ತಲ್ಲ ನಿಮ್ಮಲ್ಲಿ, ಆಕೆಗೆ ಮಕ್ಕಳಾಗ ಮಾಡಿದವ್ರು ನಾನೇ ಅಂತ ಹೇಳಿ ಅದನ್ನು ಹೊರಗೆ ಹಾಕಿದ್ದೇವೆ. ಈಗೆಲ್ಲ ನೀವು ಮುಂದಿನ ಸಲ ನಿಮ್ಮ ವಚನ ಕೊಟ್ಟ ಪ್ರಕಾರ ಮುಂದಿನ ಸಲ ಬರ್ತಾನ ಗಿರಿಯಪ್ಪ ಏನೇ ಅಲ್ಲಲ್ಲ ಅಲ್ಲ, ನಾನು ಹುಟ್ಟಿ ಬರ್ತೀನಿ ಅಂತ ಹೇಳಿದ್ದು ಯಾರು? ಅಮ್ಮಾಜಿ ಹುಟ್ಟಿ ಬರ್ತೀನಿ ಅಂತ ಹೇಳ್ತಾನೆ, ಆಗ್ತದೆ. ಇದು ಸತ್ಯ ಇರ್ತದೆ. ಯಾರ್ಯಾರೋ ಏನೇನು ಹೇಳಿದ್ರಲ್ಲ ಅವೆಲ್ಲ ನೀವು ತಲೆಗೆ ಇಟ್ಕೊಳಕ್ಕೆ ಹೋಗ್ಬೇಡಿ. ಮನುಷ್ಯ ನಾವು ಮೌಡ್ರ್ ಹಾಕ್ಬಾರ್ದು, ಕ್ರಿಯೆ ಇರ್ಬೇಕು. ಅದಕ್ಕೆ ಬಟನ್ ಹಾಕಿದ್ರೆ ಲೈಟ್ ಹತ್ತದ. ಸುಮ್ಮನೆ ಹೆಂಗೆ ಬೆಳಕಾಗಲಿ ಅಂತಂದ್ರೆ ಆಗೋದಿಲ್ಲ. ಸುಮ್ಮನೆ ಬಂದ್ಬಿಡ್ರಿ 4 ವಾರ ನಮ್ಮ ಇದಕ್ಕೆ ಬಂದ್ಬಿಡ್ರಿ ಎಲ್ಲ ಖರಾಬ್ ಎಲ್ಲ ಏನದಕ್ಕೆ ಅರ್ಥ? ಹಂಗಲ್ಲ, ಅದಕ್ಕೊಂದು ಹಿಂದೆ ಇರ್ತದೆ. ನಿಮ್ಗೆ ಏನೇ ತೊಂದರೆ ಆತಿರೋದು ವಿದ್ಯೆಗಳ ಮುಖಾಂತರ, ತಂತ್ರಗಳ ಮುಖಾಂತರ ನೀವು ನಿವಾರಣೆ ಆಗ್ತದೆ. ಅದಕ್ಕೆ ನಾ ಹೇಳೋದು ಬರೀ ಎಲ್ಲದಕ್ಕೂ ನಾವು ದೇವ್ರ ಮೇಲೆ ಡಿಪೆಂಡ್ ಹಾಕಕ್ಕೆ ಹೋಗ್ಬೇಡಿ. ಆಮೇಲೆ ಅನೇಕ ಈಗ ನಿಮ್ಮ ಮನೆಯೊಳಗೆ ದೇವ್ ಇತ್ತು. ಈಗ 3 ದೇವ್ ಅದ. ನೀವು ದೇವರು ಏನು ಯಾವ ದೇವರು ಕಳಿಸಲ್ಲ. ಅದು ವಿದ್ಯೆ ಮುಖಾಂತರನೇ ತೆಗಿಬೇಕು. ಹಿಂಗೆ ತೆಗಿಯೋಕ್ಕಾಗೋದಿಲ್ಲ. ಅದನ್ನು ಮಾಡಮ್ಮ. ಇದನ್ನು ಎಲ್ಲಿ ಹೋದಾಗ ಜೋಡಿ ಒಯ್ಯಿರಿ. ಇದನ್ನ ಪ್ಯಾಕೆಟ್ ಇರ್ತದೆ. ಇಲ್ಲಿ ಯಾರು ನೋಡಿ ನಿಮ್ಮ ಶಾಲೆ ನೀವು ಬಟ್ಟೆ ವಿಷಯ ಸ್ವಲ್ಪ ಆಯ್ತು ನೋಡ್ರಿ. 1 ತಿಂಗಳು ನಿಮ್ಮಲ್ಲಿ ಇಟ್ಕೊಡ್ರಿ, 1 ತಿಂಗಳು ನಿಮ್ಮ ಕಡೆ ಇಟ್ಕೊಡ್ರಿ. ಇದು ಭಾಳ ಬೇರೆ ಬಾಲದ್ದ. ಇದು ಭಾಳ ಅದ್ರಾಗ ಇಟ್ಕೊಂಡು ಇದನ್ನು ಇಟ್ಕೊಡ್ರಿ. ತಗೊಳ್ಳಿ. ಈಗ ಜಗ್ಲಿ ಮೇಲೆ ಇಡಮ್ಮ. ಎಲ್ಲ ಜಗ್ಲಿ ಮೇಲೆ ಇಟ್ಕೊಡ್ರಿ. ಬಾಪ ಈ ಕಡೆ ಬಾ. ಲೈಟ್ ಬಂದು ಹಚ್ಚಲಿಲ್ಲ ಲೈಟ್ ಇಲ್ಲ. ಓಕೆ, ಇಷ್ಟು ಮಾಡೋಣ. ಇದು ಒಂದು